ರಾಜ ಮಾರ್ತಾಂಡ ತೇಜ ತ್ರಿಭುವನ ಮಲ್ಲ ಚಲದೋರ್ದಂಡ ನಾಯಕ ಗದಾದಂಡ್ಯ ಪ್ರಾವೀಣ್ಯ ವೀರ ಗಾಂಧಾರಿ ದೇವಿ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸರ್ಪಲಾಂಚನ ಕೌರವೇಶ್ವರನಿಗೆ ವಿಜಯೀ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮಾವ ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಕುರುಕುಂಬಿನಿಯ ಗಾಢ ಸ್ವರ ಸಂಪನ್ನ ದೀಪ್ತಿ ಮಣಿ ಮಕುಟ ವರ್ಧನಕ್ಕೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಃಖಾಸನಾದಿಗಳು ಎಡೆಯಿದರೆ ನಗೆ ಕುರುಕುಂಬಿನಿಯ ಗಾಢ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಕ್ಕೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಎಡೆಯಿದರೆ ನಗೆ ಸಾಟಿರುವರೆಗೆ ಎಳಗಸರಿ ಸಾಟಿರುವರೆಗೆ ಸಾಟಿರುವರೆಗೆ ಎಳಗಸರಿ ಸಾಟಿರುವರೆಗೆ ಗುರುಕುಲ ಆಸನದಿ ಕಳವ ಬಿಡದೆ ಸೌರದಿಯೇ ಕೈಕಸರ ಎನಿಸಿ ಬಾಳುತ್ತಿದೆ. ಗುರುಕುಲ ಆಸನದಿ ಕಳವ ಬಿಡದೆ ಸೌರದಿಯೇ ಕೈಕಸರ ಎನಿಸಿ ಬಾಳುತ್ತಿದೆ. ಸಾಟಿರುವರೆಗೆ ಎಳಗಸರಿ ಸಾಟಿರುವರೆಗೆ ದ್ರೋಣಾದಿಗಳಿರಲು ಸೌರ್ಯನು ರಣದಲ್ಲಿ ರೆಪ್ಪುಗಳ ಒಲಿಸದೆ ಬಿಡಲು. ಭೀಷ್ಮ ಗುರು ದ್ರೋಣಾದಿಗಳಿರಲು ಸೌರ್ಯನು ರಣದಲ್ಲಿ ರೆಪ್ಪುಗಳ ಒಲಿಸದೆ ಬಿಡಲು. ಏ ಮಾವ ಶಕ್ತಿ ಬಿಡುವನೆ ಮಿತ್ರ ಕಾರಣ ಶತ್ರುಗಳ ಬಿಡುವನೆ. ಏ ಮಾವ ಶಕ್ತಿ ಬಿಡುವನೆ ಮಿತ್ರ ಕಾರಣ ಶತ್ರುಗಳನ್ನು ಬಿಡುವನೆ. ಅವರನ್ನು ವಧಿಸದಿರುವನೆ ಸೋದರ ಅವರನ್ನು ವಧಿಸದಿರುವನೆ. ಹೀಗಿರುವಾಗ ಸಾಟಿರುವರೆಗೆ 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 ಗುರುಕುಲದಿ ಆಸನದಿ ಕಳವ ಬಿಡದೆ ಸೌರ್ಯದಿಯೇ ಗೈಕದರ ಎಣಿಸಿ ಬಾಳುತ್ತಿದೆ. ಗುರುಕುಲದಿ ಆಸನದಿ ಕಳವ ಬಿಡದೆ ಸೌರ್ಯದಿಯೇ ಗೈಕದರ ಎಣಿಸಿ ಬಾಳುತ್ತಿದೆ. ಸಾಟಿರುವರೆಗೆ ಸಾಟಿರುವರೆಗೆ ಪಿತಾಮಹ ಕುಮಾರ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು
ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಠಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ಕುಮಾರ ದುರ್ಯೋಧನ, ತಾತ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನ್ ಹೇಳಿದ್ರಿ? ಯುದ್ಧವೇ ಯುದ್ಧ! ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಸುತ್ತಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕಾರ್ಮೋಪದೇಶಕರಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ಅತ್ತು ನೋಡು, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಿಗೆ ಬೆಳೆದ ನಾವು ನಮಗೇಕೆ ಆ ವಿಚಾರವು? ಪ್ರಭುಗಳಿಗೆ ದೇವಾವಳಿ ಪುರುಷೋತ್ತಮನು ದಯಮಾಡಿಸುತ್ತಿರುವುದು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು? ಬರಲಿ. ಪಾಂಡವ ಪಕ್ಷಿಯಾದ ಆ ಗೋಪಾಲಕನು ನೇರವಾಗಿ ನನ್ನ ಅರಮನೆಗೆ ಬರದೆ ತನ್ನ ಒಟ್ಟು ಗುಣಕ್ಕನುಸಾರವಾಗಿ ಓಡುವ ದಾಸಿಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು? ಓಹೋ, ದಾಸಿಪುತ್ರ ವಿದುರ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಾನು ನಿನ್ನಿಂದ ಕೇಳಿದ್ದಕ್ಕೆ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ರೀತಿ ಮಾತನಾಡುತ್ತಿರುವ ಈ ವಿದುರನಿಗೆ ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ಎಲವೆಲವೋ ವಿದುರ, ವೀರ ಗೌರವೇಶ್ವರನ ಜರಿದು ಸಹೋದರ, ಈ ಪರಿ ವೀರ ಗೌರವೇಶ್ವರನ ವಿವಿಧ ಶಬ್ದಗಳಾಡಿದರೆ ಅಪ್ಪಳಿಸದೆ ಶಬ್ದಗಳಾಡಿದರೆ ಅಪ್ಪಳಿಸದೆ ವಿದುರ, ಮಣ್ಣಾಜ್ಞಾಸರವಾಗಿ ಕೂಡಲೇ ಸಭೆಯಿಂದ ಹೊರಟು ಹೋಗು, ಇಲ್ಲವಾದರೆ ಅನರ್ಥವಾಯಿತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದು ಹೋಗಬೇಕು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕುವೆ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಹರಿಸಿ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆವಲ್ಲ. ಕರ್ಣ,
ಈತನ ಗುಡ್ಡು ಬೆದರಿಕೆಗೆ ನೀನೂ ಹೆದರುವೆಯಲ್ಲ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶೇನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ ಕರ್ಣ ಕರ್ಣ. ಕರ್ಣ ಕರ್ಣ ಮಿತ್ರ, ಈ ವಿದುರನ ಹಿಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದ್ದೇನಿದೆ? ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತಹವರು ಕೂಡಲೇ ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವುದು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿ ಸಹ ನೋಡದೆ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಸುಯೋಧನು ಸಾಕೋಗುವುದು ನಡೆದುಕೊಂಡು ಬಂದದ್ದು ಅಥವಾ ಉರುಳಿ ಬಿದ್ದದ್ದು? ಪ್ರಮಾದವಾಯಿತು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ಬಂದು ನಮಸ್ಕರಿಸು. ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಲು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ ಬಂದದ್ದಾಯಿತು. ಪೀಠ ಸಿದ್ಧವಾಗಿರುವುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನೋ, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ? ನಮ್ಮ ರಾಜಸಭೆ ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲ ವರ್ಣಧಾರಿ ಚೆಲುವ ನೀಲ ವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವ ಮರುಳುಗೊಳಿಪ ಕೃಷ್ಣ ಕೊಳಲನಾದಕ್ಕೆ ಜಗವ ಮರುಳುಗೊಳಿಪ ಕೃಷ್ಣ ಹರಿ
ಕೃಷ್ಣ, ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಇವರಿಗೆ ಸಾಟಿ ಯಾರಿ ಹರಿ ದರೆಯೋ, ಇವರಿಗೆ ಸಾಟಿ ಯಾರಿ ಹರಿ ದರೆಯೋ. ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ, ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ. ಕರುಣಾಳು ಕುರುಗೋಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ. ಕರುಣಾಳು ಕುರುಗೋಪ ರಾಜೇಶ್ವರ ರಾಜೇಶ್ವರ. ಕೌರವೇಶ್ವರ ಕೌರವೇಶ್ವರ. ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ತಾವುಗಳೆಲ್ಲ ಈ ವಿಷಯವನ್ನು ಗಮನಿಸಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನೆಲ್ಲ ಬಿಟ್ಟು ಯೋಚಿಸಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಈ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಈ ಎರಡರಲ್ಲಿ ಒಂದು ವಿಷಯ ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಗುಣವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಬರಲಿಲ್ಲವೇ? ಈಗ ಅವರಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕಾಗಿರುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಹಿಂದೆ ವಾಗ್ದಾನ ಮಾಡಿದಂತೆ ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮುಖ್ಯವಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಈ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ಪಾಂಡುನಂದನರು ಶಾಂತಿ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಿಮ್ಮಲ್ಲಿ ಬೇಡುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ.
ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ವಂಶ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾನೆಂದರಿದ್ದು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಆಗಬೇಕಾದ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರ ಕೈಯಲ್ಲಿದೆ. ಕುಮಾರ ದುರ್ಯೋಧನ, ತಾತ, ಏತಕ್ಕೆ ದ್ವೇಷವು ದುರ್ಯೋಧನ, ಏತಕ್ಕೆ ದ್ವೇಷವು ದುರ್ಯೋಧನ, ಅಂತಿಮ ಸಮಯದಿ ಚಿಂತಿಸದಿರು ನೀನು, ಅಂತಿಮ ಸಮಯದಿ ಚಿಂತಿಸದಿರು ನೀನು, ಏತಕ್ಕೆ ದ್ವೇಷವು ದುರ್ಯೋಧನ. ಕುಂತಿ ತನಯರು ಸೋದರರಲ್ಲದೆ, ಕುಂತಿ ತನಯರು ಸೋದರರಲ್ಲದೆ, ಅವರಳು ದ್ವೇಷವು ಏತಕ್ಕೆ ಕದನ, ಅವರಳು ದ್ವೇಷವು ಏತಕ್ಕೆ ಕದನ, ಏತಕ್ಕೆ ದ್ವೇಷವು ದುರ್ಯೋಧನ. ಅವರಿಗೆ ಅರ್ಧ ರಾಜ್ಯವ ಕೊಡು ನೀನು, 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 ಏತಕ್ಕೆ 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 ದ್ವೇಷವು ದುರ್ಯೋಧನ, ದುರ್ಯೋಧನ, ದುರ್ಯೋಧನ. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಅವರಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಹಮತದಿಂದ ಬಾಳು, ಇದೇ ನನ್ನ ಅಭಿಮತ. ಕುಮಾರ ದುರ್ಯೋಧನ, ಗುರುದೇವ, ಏತಕ್ಕೆ ಅನುಜರರ್ ಬಿಡುಗಂಡ, ಏತಕ್ಕೆ ಅನುಜರರ್ ಬಿಡುಗಂಡ, ಸಲ್ಲದು ವೈರ್ಯ ಸಾಧಿಸದಿರೋ ಛಲ, ಸಲ್ಲದು ವೈರ್ಯ ಸಾಧಿಸದಿರೋ ಛಲ, ಚಿರಬಲ ವೈರ್ಯ
ನಾವು ಆದೇಶವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮಾರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದು ಸಂಧಿಗೆ ಸುಸಮಯ. ಪಾಂಡವರು ಅನ್ಯರೇ, ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನಮ್ಮ ಅಭಿಮತ. ಗುರುದೇವ, ಇದು ರಾಜ್ಯ, ವರ್ಣಶಾಲೆ ಅಲ್ಲ. ರಾಜ್ಯ ಬೇಕಾದವರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ. ರಾಜ್ಯದ ವಿಚಾರದಲ್ಲಿ ದುರ್ಯೋಧನ, ಯಾರು ಯಾರು ಓ ದಾಸಿ ವಿದುರ ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೀಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹ ಅವಿವೇಕಿಗೆ ಸದುಪದೇಶವನ್ನು ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶವನ್ನು ಹೇಳಬೇಕಾಗಿರುವುದು ನಮ್ಮಗಳ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷ ಉಂಟಾಗುವುದು. ಯೌವನದ ಮದದಿಂದ ನೀನು ಗರ್ವಿತನಾಗಿರುವೆ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಈಗ ಕೇಳಿಸುವುದಿಲ್ಲ. ಆದರೂ ಹೇಳುವೆನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಇವರೆಲ್ಲರೂ ಹೇಳುವುದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ. ಇದು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಇರುವ ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳೋದಲ್ಲೇ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನಲ್ಲ, ಈ ಚಲದಂಕಮಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಶಕ್ತಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕುನಿರಲ್ಲ ಕೃಷ್ಣ, ಕೊಳಕುನಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ರಂಗವಿಶ್ವ. ಏನು ಹೇಳಿದೆ ಕೃಷ್ಣ? ನಾನು ಅದನ್ನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸಲಬಿಡಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಹಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ, ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಮೂಢ ಪಾಂಡವರು, ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿ ಭರತ ಖಂಡದಲ್ಲಿಯೇ ಕಮತದ ಪತಾಕೆಯನ್ನು ಆರಿಸುವ ಯೋಜನೆಯನ್ನು ಮಾಡುತ್ತಿರುವರಲ್ಲೇ ಆ ನಿನ್ನ ಮತಿಗೆಟ್ಟ ಪಾಂಡವರು, ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸುಮರೆಂದು ಹೆಮ್ಮೆ ಪಡುತ್ತಿರುವರಲ್ಲೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸೌಹೃದದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಜಲೆಯು ಇಂಥ ಯುದ್ಧ ಬಿಡುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನು ಕೆಳಗೆ ಬಿಡುವ ಗಂಡುಗಳಿಗಳು ನಾವು. ಆ ಪುಂಡಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸನ್ನದ್ಧನಾಗಿರುವನು. ಓ ಕೃಷ್ಣ, ಸಮರವೇ ಸಿದ್ಧ.
ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಾಗೆ ಎತ್ತಿದ ಹೊರತು ಈ ರಾಧೇನಿಗೆ ಮುಷ್ಟಾನವು ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತೆಗೆಟ್ಟಿ ನುಡಿಯುರೇಕೆ ಮಹಾರಥಿಕರೆಂದೆನಿಸಿ ಮತೆಗೆಟ್ಟಿ ನುಡಿಯುರೇಕೆ ಮಹಾರಥಿಕರೆಂದೆನಿಸಿ ದುರಳ ಪಾರ್ಥನ ಶಿರವ ಅರಿವ ತನಕ ದುರಳ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಅಂಗಾಧಿಪತಿಗೆ ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಪೇಕ್ಷಿಸುವ ರುದರಿಗೆ ಸ್ವಾಭಾವಿಕವಾಗಿದ್ದು ನಮ್ಮಂತಹ ವೀರರಿಗಲ್ಲ. ಕರ್ಣ, ಇದೇನು ನೀನು ಅವರಂತೆ ಮಾತನಾಡುತ್ತಿರುವೆ ಅಲ್ಲ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಇದು ನಿನ್ನ ಧರ್ಮವೇ ಕರ್ಣ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತದಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವವೇ ಅಲ್ಲವೇ ಯದುಪತಿ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನದನ್ನು ತಲುಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಮಿತ್ರ ಸುಯೋಧನ, ಭಲೇ ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ಗಡಿಯ ಕಂಠವು ಬಿಗಿದಂತಾಗಿದೆ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳಿ. ಭಾರತ ಭೂಮೀಶ ಜೈಸೆ ದುರಾಶ, ಭಾರತ ಭೂಮೀಶ ಜೈಸೆ ದುರಾಶ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸೆ ದುರಾಶ, ಜೈಸೆ ದುರಾಶ. ಕರೆಸಿ ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ, ದರೆಯ ನಿತ್ಯ ಖ್ಯಾತಿ ಪಡೆ ಸುಖಿಯಾಗು ವೀರ. ದರೆಯ ನಿತ್ಯ ಖ್ಯಾತಿ ಪಡೆ ಸುಖಿಯಾಗಿ ವೀರ. ವೈರವನೇ ನೀಗಿ ನೀ ಸೈರಣೆಯ ತಾಳೈ, ವೈರವನೇ ನೀಗಿ ನೀ ಸೈರಣೆಯ ತಾಳೈ. ತಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ. ಕೊರೆ ದರೆಯ ಭಾರತ ಭೂಮಿ ಜೈಸೆ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈಸೆ ದುರಾಶ, ಜೈಸೆ ದುರಾಶ. ದುರ್ಯೋಧನ, ನಿಮ್ಮ ಗುರು ಹಿರಿಯರನ್ನು ವೃದ್ಧರನ್ನು ಒಮ್ಮೆ ಗಮನಿಸು. ನಿನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಪಾಂಡವರನ್ನು ದ್ವೇಷಿಸಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪುವವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವವರು. ಅವರೆಲ್ಲ ನಿಮ್ಮೆಲ್ಲರ ಪ್ರೀತಿ ಮಮತೆಯವರಿತು ಅವರಿಗೆ ಮತ್ತಿನ್ನೇನೂ ಬೇಕಾಗಿಲ್ಲ. ಯೋಚಿಸು. ಅಲ್ಪ ಪ್ರಯತ್ನದೊಡನೆ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನ ಮುಂದೆ ತಲೆಬಾಗುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ಸುಲಭವಾಗಿ ನಿನ್ನ ಕೈ ಸೇರುವುದು ದುಶ್ಯಾಸನ. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಈ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಗುರುತಿಸುವುದು. ಪಾಂಡವರ ಈ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದೇ ಇದ್ದರೆ ಹೋಗಲಿ, ಅವರು ಕಳಿಸಿರುವ ಈ ಸಂದೇಶಕ್ಕಾದರೂ ಒಪ್ಪಿಕೋ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರಿಗಾಗಿ ಮಾತ್ರವಲ್ಲ, ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದುಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ
ಈ ನಿನ್ನ ಮುಂದೆ ಇಂದು ಭಿಕ್ಷಾ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಛಾತ್ರ ಧರ್ಮಯುದೇ ಆ ಏಳಿ ಪಾಂಡವರಲ್ಲಿ ಛಾತ್ರ ಧರ್ಮಯುದೇ ಆ ಏಳಿ ಪಾಂಡವರಲ್ಲಿ ರೂಢಿಯೊಳಗ ವರದಂತು ಶ್ರೇಷ್ಠರೆನಿಬ್ಬರೇ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ? ಅರಿತು ನೀನಿದಲ್ಲವಾ? ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯ ರೂಪಿಸುವ ಅಪಮಾನವು ನನ್ನಿಂದ ಆಗೋದು ಕೃಷ್ಣ. ಯುದ್ಧ ಯುದ್ಧದ ಭಯವನ್ನು ತೋರುವಿಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ರಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಶತ್ರುವಿನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರೋ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು. ಈ ಕಲಿಕೌರವೇಶ್ವರನನ್ನು ಹಂದು ಮೈಸಬೇಲಿ ಕೈ ಚಪ್ಪಾಳೆ ತಟ್ಟಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಅನ್ನ ಪಾಂಡವ ಸರಿ ಪಾಂಚಾಲಿ. ಅಂದೇ ತೊಟ್ಟಿನ ಕೃಷ್ಣ ಈ ಚಲದ ಮೈ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲು ಕೆರೆದು ಕಲಿವಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಚಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರಾರಿಯೇ ಆಟ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಏಳು ಮುರಾರಿಯೇ ಆಟ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡದಲ್ಲೇ ಕಡುಗಲಿ ದರ್ಪದಿ, ಛಲವನ್ನು ಬಿಡದಲ್ಲೇ ಕಡುಗಲಿ ದರ್ಪದಿ. ಛಲವೋ ಜಯಿಸಿ ಗಣ ಮುದದನ್ನ, ಛಲವ ಜಯಿಸಿ ಗಣ ಮುದದನ್ನ, ಛಲವ ಜಯಿಸಿ ಗಣ ಮುದಲಿ ಮೆರವಿ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡೆಯ ಯುದ್ಧವ, ಆ ಪಾಂಡು ನಂದನರು ಎನ್ನೊಡೆಯ ಯುದ್ಧವ ಮಾಡಿ ಗೆಲ್ಲಲು ರಾಜ ಧೀರತ್ವದಲ್ಲಿ, ಮಾಡಿ ಗೆಲ್ಲಲು ರಾಜ ಧೀರತ್ವದಲ್ಲಿ. ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ, ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಅಸ್ಫಲಾನದಲ್ಲಿ, ರತಿಕರ ವೀರ ಘೋಷದಲ್ಲಿ.
ಸಂಧಾನದಿಂದೆಂದಿಗೂ ರಾಜ್ಯ ದೊರಕುವುದು ಕೃಷ್ಣ. ಛಲತೊಟ್ಟು ಮಾಡುವ ಯುದ್ಧ ಕಡಿ ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ 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 ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ನಿನ್ನ ಹೇಳಿ ಪಂಡವರಿಗೆ ಸಂಗ್ರಾಮ ಸಲಕರಣೆಗಳನ್ನು ಅಣಪಡಿಸುವಂತೆ ಎಂದು ತಿಳಿದು ಬಿಡು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಅದೇಕಿಂತು ಹೊಗಳುವೆ, ಅದೇ ಮಾತ ಹೊಗಳುವೆ, ಅದೇಕಿಂತು ಹೊಗಳುವೆ, ಅದೇ ಮಾತ ಹೊಗಳುವೆ. ಕುಲೈನ ಕುಲವ ಮರುದೆಯ ಸುರಗಳು ಕಡಿಯದೆ ಬಿಡುವೆನಾ. ಕುಲೈನ ಕುಲವ ಮರುದೆಯ ಸುರಗಳು ಕಡಿಯದೆ ಬಿಡುವೆನಾ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಕದನದಲ್ಲಿ ನಿನ್ನ ಮತವನ್ನಡಗಿಪ್ಪ, ಕದನದಲ್ಲಿ ನಿನ್ನ ಮತವನ್ನಡಗಿಪ್ಪ. ಚದುರುಳೊಳ್ ಮರುಗೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ಬಂದು ಸಭಾ ಕೊಡುತ್ತೆ ಸುಯೋಧನ, ಬಂದು ಸಭಾ ಕೊಡುತ್ತೆ. ಚೇತಾರೋ ನಾಮ್ ತೈತೈ ನಿನ್ನ ಮೋತ, ಚೇತಾರೋ ನಾಮ್ ತೈತೈ ನಿನ್ನ ಮೋತ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ ಮಾಯಾವಿ. ಪರಮ ಪುರುಷನೆನಿಪ ಬಿರುದನು ಪಡವಿಯೋ ಅಡಿಗಿಪೆ ಕೆಡುಕನೆ. ಪರಮ ಪುರುಷನೆನಿಪ ಬಿರುದನು ಪಡವಿಯೋ ಅಡಿಗಿಪೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಸೈರನೆ ಸೈರನೆ ಸೈರನೆ. ಮಾಯಾವಿ, ಕಡೆಗೂ ನನ್ನ ಸಂಧಿಯನ್ನು ತಿರಸ್ಕರಿಸಿ ಬಿಟ್ಟಿಯಾ ಕುಳುಕುರದ ಕರಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ನಿಮ್ಮಿ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ, ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನಾಗೂ ನಿರ್ಣಯಿಸಬೇಕಾಗಿಲ್ಲ. ನಾನದನ್ನು ಮೊದಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಏನೆಂದು? ಮಾತ್ಯಾರಿಗೆ, ಸಾರ್ವಭೌಮನಿಗೆ. ಏನೆಂದು? ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರ. ಓಹೋ, ಶಕುನಿ ಮಾವನರ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರು ಯಾರು ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು ಮತ್ತು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯಿಂದ, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಾಗುವುದೇ? ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನ.